ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂಥ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ನೀವು ಗಮನಿಸ್ಬೋದು, ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೆ ಸೆಕ್ಷನ್ ವೈಸು ಅದೇ ಕ್ವಶನ್ಸ್ ಬಂದಿದೆ. MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ನಮ್ಮ ವಿಡಿಯೋಸ್ನ ಯಾರೆಲ್ಲ ರೆಫರ್ ಮಾಡಿದ್ರು ಈಸಿಯಾಗಿ 70 ಔಟ್ ಆಫ್ 70ನ ಸ್ಕೋರ್ ಮಾಡ್ಬೋದಾಗಿತ್ತು. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಎ ಪಾಯಿಂಟ್ ಚಾರ್ಜ್ Q1 and Q2 exceeds a force F on another point charge Q2 when placed at a fixed distance. If another point charge Q3 is brought near Q2, the force on Q2 is due to Q1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಡಸ್ ನಾಟ್ ಚೇಂಜ್. ಎರಡನೇ ಕ್ವಶನ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಆನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಆರ್ ಡ್ಯಾಶ್ ಇನ್ shape. Option A, spherical. Next, third question, the resistivity of a metal wire depends on option C ಆಗಿರುತ್ತೆ. Next, fourth question, the following table lists magnetic field due to different current configuration, column 1 column 2 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹಾಗೆ ಐದನೇ ಕ್ವಶನಿಗೆ ನಾವು ಉತ್ತರ ನೋಡ್ತಾ ಹೋಗೋದಾದರೆ, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ದಿಸ್ ಈಸ್ ಕಾಲ್ಡ್ ಆಪ್ಷನ್ ಬಿ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ನ ನಾವೀಗ ನೋಡ್ತಾ ಹೋಗೋದಾದರೆ, ಸಿಕ್ಸ್ತ್ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೆವೆಂತ್ ಕ್ವಶನಿಗೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಸೊ ಆಪ್ಷನ್ ಡಿ ಆಗಿರುತ್ತೆ. ಏಯ್ತ್ ಕ್ವಶನಿಗೆ ಸರಿಯಾದ ಉತ್ತರ, ದ ಟ್ರಾನ್ಸ್ಫಾರ್ಮರ್ ಕೋರ್ಸ್ ಆರ್ ಯೂಶುವಲಿ ಲ್ಯಾಮಿನೇಟೆಡ್. ದಿಸ್ ಈಸ್ ಟು ರೆಡ್ಯೂಸ್ ಎನರ್ಜಿ ಲಾಸ್ ಡ್ಯೂ ಟು ಆಪ್ಷನ್ ಸಿ ಎಡಿ ಕರೆಂಟ್ಸ್. ನೈನ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಾಗೆ 10th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 11th ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 12th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 13th ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಹಾಗೆ 14th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಸ್ಟೆಬಿಲಿಟಿ. 15th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, 1.1 ಎಲೆಕ್ಟ್ರಾನ್ ವೋಲ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನಾವೀಗ ನೋಡ್ತಾ ಹೋಗೋದಾದರೆ, ಅನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಎ ನೆಟ್ ಟಾರ್ಕ್ ಯು. ಇದು ಕೂಡ ನಾವು ಏನು ಇದು ಓದ್ತಾ ಇದ್ವಿ ಎಕ್ಸ್ಪ್ರೆಷನ್, ಅವಾಗ ಈ ಕ್ವಶನ್ಸ್ ಬಂದಿದೆ. ನಾವೇನು 2 ಮಾರ್ಕ್ಸ್ 3 ಮಾರ್ಕ್ಸ್ ಸೆಷನ್ ಓದಬೇಕಾದ್ರೆ ಅದು ನಾವು ಓದಿದ್ವಿ, ಆ ಕ್ವಶನೇ ಬಂದಿದೆ. ವಾಟರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ನಾವೇನು ಪ್ರಾಪರ್ಟೀಸ್ ಓದ್ತಿದ್ವಿ, ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಅದ್ರದ್ದು ಇದರಲ್ಲಿ ಎಕ್ಸಾಂಪಲ್ನ ಕೇಳಿದ್ದಾರೆ. ವೆನ್ ಎ ಡ್ಯಾಶ್ ರಾಡ್ ಈಸ್ ಇನ್ಸರ್ಟೆಡ್ ಇನ್ ಟು ಎ ಕಾಯಿಲ್ ಇಟ್ ಸೆಲ್ಫ್ ಇಂಡಕ್ಟೆನ್ಸ್ ಇನ್ಕ್ರೀಸಸ್. ಫೆರೋಮ್ಯಾಗ್ನೆಟಿಕ್ ಆಗಿರುತ್ತೆ ಇದಕ್ಕೆ. ಪೋಲಾರೈಸೇಷನ್ ಆಫ್ ಲೈಟ್ ಶೋಸ್ ದಟ್ ದ ಲೈಟ್ ಈಸ್ ಎ ಡ್ಯಾಶ್ ವೇವ್, ಟ್ರಾನ್ಸ್ಫರ್ ವೇವ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅನ್ ಡ್ಯಾಶ್ ಎಫೆಕ್ಟ್, ಇನ್ಸ್ಟಂಟೇನಿಯಸ್ ಎಫೆಕ್ಟ್. ಇನ್ನು ಪಾರ್ಟ್ ಬಿ ಬಂದರೆ ನೋಡಿ, ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಈ ಕ್ವಶನ್ ಕೂಡ ನಾವು ಓದಿದ್ವಿ. ರೈಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಲೆರೆನ್ ಫೋರ್ಸ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಗಿವ್ ಎನಿ ಟು ಯೂಸರ್ಸ್ ಆಫ್ ಮೈಕ್ರೋವೇವ್ಸ್. ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ನಾವು ಹೇಳಿರೋಂಥದ್ದೇ ಬಂದಿದೆ. ಇನ್ನು 3 ಮಾರ್ಕ್ಸ್ ಸೆಷನಿಗೆ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್ದು ಪ್ರಾಪರ್ಟೀಸ್ ಕೇಳಿದ್ದಾರೆ, ಮತ್ತು ಈಕ್ವಿಲೆಂಟ್ ಕೆಪಾಸಿಟೆನ್ಸ್ದು ಡಿರವೇಷನ್ ಕೇಳಿದ್ದಾರೆ, ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ಕೇಳಿದ್ದಾರೆ, ಗ್ಯಾಲನೋಮೀಟರ್ನ ವೋಲ್ಟ್ ಮೀಟರಿಗೆ ಕನ್ವರ್ಟ್ ಮಾಡೋದು, ಮ್ಯಾಗ್ನೆಟೈಸೇಷನು, ಮ್ಯಾಗ್ನೆಟಿಕ್ ಪೆರಾಮಬಿಲಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಈ ಕ್ವಶನ್ಸ್ ಎಲ್ಲ ನಾನು ಹೇಳಿರೋ ಅಂಥದ್ದೇ ಬಂದಿದೆ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ, ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಹಾಗೆ ನಮ್ಮ ವಿಡಿಯೋಸ್ ನಿಮಗೆ ಅನುಕೂಲ ಆಯಿತಾ, ಪ್ರತಿಯೊಂದು ಕೂಡ ನಮಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ ನಿಮಗೆ. ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿನಲ್ಲಿ ಆಗಿರ್ಬೋದು, ಒಳ್ಳೆ ಔಟ್ ಆಫ್ 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅದು ನಿಮಗೆ KCTಗೆ ಆ್ಯಡಪ್ ಆಗುತ್ತೆ ಮಾರ್ಕ್ಸು. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.